morning students. We are in the last concept of your first chapter, that is nature of law. The first point you will be having, law must be applicable to all. Everyone in the eyes of the law is equal and no one can escape from the eyes of the law. So law ಅಂದಿದ ತಕ್ಷಣ it should be applicable for everybody. So ನೀವು ಒಂದು law formulate ಮಾಡಿದಾಗ ಅದು it should not be wrong in the views of somebody, it should be right in the views of somebody. ಆ ಥರ ಅಲ್ಲ, it should be applicable for all. ಒಂದು ಲಾ ಅಂತ ಪ್ರಿಸ್ಕ್ರೈಬ್ ಮಾಡಿದಾಗ ಅದು ಎಲ್ರಿಗೂ ಅಪ್ಲಿಕೇಬಲ್ ಆಗಬೇಕು. ಸೊ ದಿಸ್ ಇಸ್ ಯುವರ್ ಫಸ್ಟ್ ಕ್ಯಾರೆಕ್ಟರ್. ಸೊ ಲಾ ಅಲ್ಲಿ ಏನು ಅಂತಂದರೆ ಎವ್ರಿಬಡಿ ವಿಲ್ ಬಿ ಟ್ರೀಟೆಡ್ ಈಕ್ವಲಿ, there is no discrimination here, so nobody can escape from the eyes of the law. So this is your first point. Second point you will be having, law is uniform in nature. Uniform means ಸಮ, ಎಲ್ರಿಗೂ ಸಮಾನೆ. ಸೊ ಮೇಲ್ಗೆ ಒಂದು ಲಾ, ಫಿಮೇಲ್ಸ್ಗೆ ಒಂದು ಲಾ, ಆ ರೀತಿ ಇರಲ್ಲ. ಲಾ ಈಸ್ ಯೂನಿಫಾರ್ಮ್ ಇನ್ ನೇಚರ್. who is going to make the law, who will be having the power of making the law, in the sense the state here is nothing but the country. ಸೊ ನಾವು ಸ್ಟೇಟ್ ಅಂದಿದ ತಕ್ಷಣ ವಿ ಇಮ್ಯಾಜಿನ್ ಆಸ್ ಕರ್ನಾಟಕ, ತಮಿಳ್ನಾಡು, ಈ ರೀತಿ ಇಮ್ಯಾಜಿನೇಷನ್ ಮಾಡ್ಕೊತೀವಿ. ಬಟ್ ಫಾರ್ಮಲ್ ಲ್ಯಾಂಗ್ವೇಜಲ್ಲಿ ಸ್ಟೇಟ್ ಈಸ್ ನಥಿಂಗ್ ಬಟ್ ಕಂಟ್ರಿ. ಸ್ಟೇಟ್, ಕಂಟ್ರಿ, ನೇಷನ್ ಎಲ್ಲ ಕೂಡ ಒಂದೇ. ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಸೇ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತೀವಲ್ಲ, ಹಿಯರ್ ಸ್ಟೇಟ್ ಇಸ್ ನಥಿಂಗ್ ಬಟ್ the country. So who is having the power of making the law, in the sense it is in the power of the country. So here the state passes those laws which are considered to be for human welfare. So this is your second point. So this state, say for example India is a state, okay. So for with whose help it is going to formulate the rules and regulations, in the sense every country will be having a government, okay. So ಆ ಗೌರ್ಮೆಂಟ್ ಮುಖಾಂತರ ಲಾಸ್ನ ಫಾರ್ಮುಲೇಟ್ ಮಾಡಿ ಅದನ್ನು ಎನ್ಫೋರ್ಸ್ ಮಾಡ್ತಾರೆ. ಎನ್ಫೋರ್ಸ್ ಮೀನ್ಸ್ ಜಾರಿಗೆ ತರುವಂಥದ್ದು. ಸೊ ದಿಸ್ ಈಸ್ ಯುವರ್ ಥರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್, ದಟ್ ಈಸ್ ದ ಸ್ಟೇಟ್ ಹ್ಯಾಸ್ ಅ ಗೌರ್ಮೆಂಟ್ ವಿಚ್ ಆಲ್ಸೋ ಹೆಲ್ಪ್ಸ್ ಇನ್ ಮೇಕಿಂಗ್ ದ ಲಾ and through which laws are enforced. So this is your third characteristics. Next you will be having, laws are said to be reliable and just for every individual present in the state. These are the rules for every individual. So laws are said to be reliable. So reliable is nothing but something which is trustworthy. We can rely on particular person ಅಂತೀವಿ. It's nothing but ನಂಬೋದು. So lawsನ ಫಾರ್ಮುಲೇಟ್ ಮಾಡಿದಾಗ it should be a trustworthy, understood, and trustworthy for every individuals in the state. So ಎಲ್ರಿಗೂ ಅಪ್ಲಿಕೇಬಲ್ ಆಗುವಂಥದ್ದು. So this is your fourth point. Next is fifth point. Every state needs the law as it is believed to be the most important element which helps the state to function smoothly. ಸೊ ಎಲ್ಲ ಕಂಟ್ರಿಯಲ್ಲಿ ಅವ್ರದ್ದೇ ಆದಂತಹ ಲಾ ಅನ್ನೋದಿರಬೇಕು. ಯಾವಾಗ ಲಾ ಅನ್ನೋದಿರಲ್ವೋ ದೇರ್ ಆರ್ ದ ಚಾನ್ಸಸ್ ಆಫ್ ಕ್ಲಾಶಸ್ ಇನ್ ದ ಕಂಟ್ರಿ. ಯು ನೋ ನೌ ಡೇಸ್ ವಿ ಕ್ಯಾನ್ ಸಿ ಮೆನಿ ರಿಲಿಜಿಯಸ್ ಥಿಂಗ್ಸಲ್ಲಿ ಕ್ಲಾಶಸ್ ಆಗ್ತಾನೆ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಡಿಫ್ರೆಂಟ್ ರಿಲಿಜಿಯನ್, ಒಬ್ಬೊಬ್ಬರು ರಿಲಿಜಿಯನ್ ವ್ಯೂ ಅಲ್ಲಿ ಒಂದೊಂದು ವ್ಯೂ ಇರುತ್ತೆ. ಸೊ ಇದು ಯಾವಾಗ ಆಗುತ್ತೆ ಅಂದರೆ ಪ್ರಾಪರ್ ಟ್ರೀಟ್ಮೆಂಟ್ ಆಫ್ ಇಂಡಿವಿಜುವಲ್ಸ್ ಇಲ್ಲದೆ ಇದ್ದಾಗ. ಸೊ ಒಂದು ಪರ್ಟಿಕ್ಯುಲರ್ ಲಾ ಜಾರಿಗೆ ತಂದು, ಸೊ ಈ ರಿಲಿಜಿಯನ್ ಪ್ರಕಾರ ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು ಅಂತ ಒಂದು ಲಾನ ಜಾರಿಗೆ ತಂದಾಗ ನೋಬಡಿ ವಿಲ್ ಸ್ಪೀಕ್ ಅಬೌಟ್ ದ ರಿಲಿಜಿಯನ್ ಆಸ್ಪೆಕ್ಟ್, ಅಂಡರ್ಸ್ಟುಡ್. ಬಟ್ ಆ ರೀತಿ ಇಲ್ಲ. ಇಂಡಿವಿಜುವಲ್ಸ್ ಏನು ಮಾಡ್ತಿದ್ದಾರೆ, ಅವ್ರದ್ದೇ ಆದಂತಹ ಲಾನ ಕ್ರಿಯೇಟ್ ಮಾಡಿಕೊಂಡು, ಅವ್ರದ್ದೇ ಆದಂತಹ ಫ್ಯಾಕ್ಟ್ಸ್ನ ಕ್ರಿಯೇಟ್ ಮಾಡಿಕೊಂಡು ಜಗಳಗಳು ಮಾಡ್ತಾ ಇದ್ದಾರೆ. ಸೊ ಅವಾಗೇನಾಗುತ್ತೆ, ಇಟ್ ಈಸ್ ಗೋಯಿಂಗ್ ಟು ಅಪ್ಸೆಟ್ ದ ಎಂಟೈರ್ ಕಂಟ್ರಿ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ in order to function smoothly every state needs law, understood. ಸೊ ಲಾ ಅನ್ನೋದಿಲ್ಲ ಅಂದರೆ ಎಲ್ಲರೂ ಕೂಡ ತಪ್ಪುಗಳು. ಈಗ ಕೂಡ ಮೆಜಾರಿಟಿ ಆಫ್ ದ ಪರ್ಸನ್ ದೇ ಆರ್ ಗೋಯಿಂಗ್ ಟು ಕಮಿಟ್ ದ ಮಿಸ್ಟೇಕ್ಸ್. 100%ಅಲ್ಲಿ 30% ಮಿಸ್ಟೇಕ್ಸ್ ಕಮಿಟ್ ಮಾಡಿದ್ರು 70% ಆಫ್ ದಿ ಪೀಪಲ್ ಮಿಸ್ಟೇಕ್ಸ್ನ ಕಮಿಟ್ ಮಾಡಲ್ಲ. ಬಿಕಾಸ್ ದೇ ನೋ ವಾಟ್ ಈಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಸಪೋಸ್ ಆ ಮಿಸ್ಟೇಕ್ಸ್ನ ಕಮಿಟ್ ಮಾಡಿದ್ರೆ ಸೊ ಇನ್ ಫ್ರಂಟ್ ಆಫ್ ಕೋರ್ಟ್ ಸೊ ಯಾವ ರೀತಿ ಪನಿಷ್ಮೆಂಟ್ ಸಿಗುತ್ತೋ ಅದೆಲ್ಲ ಕೂಡ ಗೊತ್ತಿರುತ್ತೆ, ಅಂಡರ್ಸ್ಟುಡ್. ಸೊ ದಿಸ್ ಈಸ್ ಯೋರ್ ಫಿಫ್ತ್ ಪಾಯಿಂಟ್. ನೆಕ್ಸ್ಟ್ ಯು ಹ್ಯಾವ್, law can be a threat to those who are willing to do wrong in the society. ಸೊ ನಾವು ಲಾ ಅಂತ ಮಾತಾಡ್ತಾ ಇದ್ದೀವಿ. ಸೊ ಯಾರು ಕರೆಕ್ಟಾಗಿ ಪರ್ಟಿಕ್ಯುಲರ್ ಆಗಿ ಯಾವ್ದು ಮಾಡಿದ್ರೆ ರೈಟು, ಯಾವ್ದು ಮಾಡಿದ್ರೆ ರಾಂಗು ಅಂತ ಗೊತ್ತಿರುತ್ತೋ ಅವ್ರಿಗೆ ಲಾ ಅನ್ನೋದು ಬಂದುಬಿಟ್ಟು ಒಂಥರ ಟ್ರಸ್ಟ್ ರಿಲಯಬಲ್ ಆಗಿರುತ್ತೆ, ಒಪ್ಕೊತೀವಿ ನಾವು. ಯಾರು ಅದಕ್ಕೆ ಎಗ್ನೆಸ್ಟ್ ಆಗಿರ್ತಾರೋ ಲಾ ಅನ್ನೋದು ಅವ್ರಿಗೆ ತಪ್ಪಂತಲೇ ಗೊತ್ತಾಗುತ್ತೆ ಅಂತ ಅರ್ಥ. ಸೊ ಲಾ ಕ್ಯಾನ್ ಬಿ ಅ ಥ್ರೆಟ್ ಟು ದೋಸ್ who are willing to do wrong in the society and once they commit anything wrong are severely punished. So ಕೆಲವ್ರಿಗೆ ಈಗ ಸಿ ಫಾರ್ ಎಕ್ಸಾಂಪಲ್ ವಿ ಆರ್ ಸೀಯಿಂಗ್ ಮೆನಿ ಹರಾಸ್ಮೆಂಟ್ ಕೇಸಸ್ ಇನ್ ಅವರ್ ಕಂಟ್ರಿ, ಅಂಡರ್ಸ್ಟುಡ್. ಅವ್ರು ಯಾವ ಲಾನು ಲೆಕ್ಕ ಮಾಡಲ್ಲ. ಸೊ ಲಾ ಅಂದಿದ ತಕ್ಷಣ ಅವ್ರಿಗೆ ಲೆಕ್ಕಕ್ಕೆ ಇಲ್ಲ, ಅಂಡರ್ಸ್ಟುಡ್. ದೇ ಡೋಂಟ್ ಫೀಲ್ ದಿಸ್ ಲಾ ಈಸ್ ರೈಟ್. ಅಗೇನ್ ಆ್ಯಂಡ್ ಅಗೇನ್ ದೇ ಆರ್ ಗೋಯಿಂಗ್ ಟು ಕಮಿಟ್ ದ ಸೇಮ್ ಮಿಸ್ಟೇಕ್. ಸೊ ಹೆನ್ಸ್ ಫೋರ್ತ್ ಅಂಥವ್ರನ್ನ ಲಾ ಮುಂದ್ಗಡೆ ಪನಿಷ್ ಮಾಡಲಾಗುತ್ತೆ. ಸೊ ದಿಸ್ ಈಸ್ ಯುವರ್ ಸಿಕ್ಸ್ತ್ ಪಾಯಿಂಟ್, ಓಕೆ.
Next, seventh one, the punishments which are given to the guilty are also decided by the law. ಸೊ ಅವ್ರಿಗೇನು ಪನಿಷ್ಮೆಂಟ್ ಕೊಡಬೇಕು ಅನ್ನೋದು ಕೂಡ ಲಾನೇ ಡಿಸೈಡ್ ಮಾಡುತ್ತೆ, ನಾವು ಡಿಸೈಡ್ ಮಾಡೋಂಗಿಲ್ಲ. ಇಟ್ ಈಸ್ ಇನ್ ದ ಫ್ರಂಟ್ ಆಫ್ ದಿ ಕೋರ್ಟ್ಸ್, ಹೆನ್ಸ್ ದ ಲಾ is going to decide the punishment which is going to be given to the person who has committed any crime. Okay, next, each country has the court which settles any issues taking place in a state according to the laws formulated. So every countryಗೆ ಕೋರ್ಟ್ ಅನ್ನೋದಿರುತ್ತೆ. ಯು ಹ್ಯಾವ್ ಹೈ ಕೋರ್ಟ್, ಯು ಹ್ಯಾವ್ ಸುಪ್ರೀಂ ಕೋರ್ಟ್ಸ್, ಯು ಹ್ಯಾವ್ ರೀಜ್ನಲ್ ಲೆವೆಲ್ ಕೋರ್ಟ್ಸ್ ಇದೆ. ಓಕೆ, ಸೊ ಇಂಡಿವಿಜುವಲ್ ಕಂಟ್ರಿಗೆ ಕೋರ್ಟ್ಸ್ ಅನ್ನೋದಿರುತ್ತೆ. ಸೊ ಏನಾದರೂ ಪ್ರಾಬ್ಲಮ್ಸ್ ಆದಾಗ ವಿ ಆರ್ ಗೋಯಿಂಗ್ ಟು ಸೆಟಲ್ ಡೌನ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ ಇನ್ ದ ಫ್ರಂಟ್ ಆಫ್ ಕೋರ್ಟ್ ಅಕಾರ್ಡಿಂಗ್ ಟು ದ ಲಾ. ಸೊ ದಿಸ್ ಈಸ್ ಯುವರ್ ನೆಕ್ಸ್ಟ್ ಪಾಯಿಂಟ್. Next you will be having law acts as a shield. Shield is nothing but a protection thing. ಓಕೆ, ಸೊ ಎವ್ರಿ ಕಂಟ್ರಿಗೆ ಒಂದು ಪ್ರೊಟೆಕ್ಷನ್ ಇರಬೇಕು ಅಂತಂದರೆ ಆ ಕಂಟ್ರಿಗೆ ಆದಂತಹ ಲಾ ಇರಬೇಕು. ಸೊ ಲಾ ಆ್ಯಕ್ಟ್ಸ್ ಆಸ್ ಅ ಶೀಲ್ಡ್ ಟು ಎವ್ರಿ ಇಂಡಿವಿಜುವಲ್ ಇನ್ ದ ಸ್ಟೇಟ್. ಸೊ ಇಟ್ ಹೆಲ್ಪ್ಸ್ ದ ಪೀಪಲ್ ಟು ಕೋ ಎಕ್ಸಿಸ್ಟ್ ಹಾರ್ಮೋನಿಯಸ್ಲಿ ಆ್ಯಂಡ್ ಪ್ರೊಟೆಕ್ಟ್ ದೆಮ್ಸೆಲ್ಸ್ ಫ್ರಮ್ ಎನಿ ರಾಂಗ್ ಆರ್ ಈವಿಲ್ ಡೂಯಿಂಗ್ಸ್. ಸೊ ಯಾವಾಗ ಲಾ ಅನ್ನೋದಿರುತ್ತೋ, ಲಾ ಯಾವಾಗ ಇಂಡಿವಿಜುವಲ್ಸ್ನ ಪ್ರೊಟೆಕ್ಟ್ ಮಾಡುತ್ತೋ ಆವಾಗ ಕಂಟ್ರಿಯಲ್ಲಿ ಹಾರ್ಮೋನಿಟಿ ಇರುತ್ತೆ, ಹಾರ್ಮೋನಿಯಸ್ ಥಿಂಗ್ಸ್ ಇರುತ್ತೆ, ಹೊಂದಾಣಿಕೆ ಇರುತ್ತೆ ಅಂತ ಈ ಪಾಯಿಂಟು ನಿಮಗೆ ಹೇಳುತ್ತೆ. ಹೆನ್ಸ್ ಫೋರ್ತ್ ದೋಸ್ ಪೀಪಲ್ ದೇ ವಿಲ್ ನಾಟ್ ಗೋ ಫಾರ್ ಕಮಿಟಿಂಗ್ ಎನಿ ರಾಂಗ್ ಥಿಂಗ್ಸ್ ಆರ್ ಈವಿಲ್ ಥಿಂಗ್ಸ್. ಯಾವಾಗ ರಾಂಗ್ ಥಿಂಗ್ಸ್ ಈವಿಲ್ ಥಿಂಗ್ಸ್ ಮಾಡಲ್ವೋ ಆವಾಗ ಹೊಂದಾಣಿಕೆ ಅನ್ನೋದು ಒಂದು ನೇಷನಲ್ಲಿ ಇದ್ದೇ ಇರುತ್ತೆ. ಸೊ ದಿಸ್ ಈಸ್ ಯುವರ್ ನೆಕ್ಸ್ಟ್ ಪಾಯಿಂಟ್. ಓಕೆ, ನೆಕ್ಸ್ಟ್ ಇಸ್ ಪಾಯಿಂಟ್ ನಂಬರ್ 10. These laws are made by the representatives of the citizen. Then this law also requires public opinion and should also function in accordance with the public needs. So law ಅನ್ನೋದು ಏನು ಫಾರ್ಮುಲೇಟ್ ಮಾಡ್ತಾರೋ ಇಟ್ ಶುಡ್ ಬಿ ಇನ್ ದ ಅಕಾರ್ಡೆನ್ಸ್ ವಿತ್ ದಿ ಪಬ್ಲಿಕ್ ನೀಡ್ಸ್. ಅಂಡರ್ಸ್ಟುಡ್? ಎಗನೆಸ್ಟ್ ಪಬ್ಲಿಕ್ ಆಗಿ ಲಾನ ಫಾರ್ಮುಲೇಟ್ ಮಾಡಿದ್ರೆ ಯಾರೂ ಒಪ್ಪಲ್ಲ. ಯು ಕ್ಯಾನ್ ಸಿ ರೀಸೆಂಟಾಗಿ ಮೆನಿ ಸ್ಟ್ರೈಕ್ಔಟ್ಸ್ ಆಯಿತು. ಸಿ ದಿಸ್ KSRTC BMTC ಎಲ್ಲ ಸ್ಟ್ರೈಕ್ಔಟ್ ಆಯಿತು. ಯಾಕೆ ಹೇಳಿ? ಅವ್ರಿಗೆ ಮ್ಯಾಚ್ ಆಗದೆ ಇರೋಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಹಾಗಾಗಿ ಅವರು ಸ್ಟ್ರೈಕ್ಔಟ್ ಮಾಡಿ ಜಗಳಗಳು ಮಾಡಿ 8 to 10 ಡೇಸು ಬಸ್ಸಸ್ ಎಲ್ಲ ನಾಕೌಟ್ ಮಾಡಿಬಿಟ್ರು, ಸ್ಟಾಪ್ ಮಾಡಿಬಿಟ್ರು. ಆಸ್ ಅ ರಿಸಲ್ಟ್ ಮೆನಿ ಪ್ರಾಬ್ಲಮ್ಸ್ ಅಕರ್ಡ್, ಇಸಂಟ್ ಇಟ್? ಸೊ ಹಾಗಾಗಿ ಅವ್ರಿಗೆ ಮ್ಯಾಚ್ ಆಗುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡಿದರೆ ಯಾಕೆ ಜಗಳ ಮಾಡ್ತಾಯಿದ್ರು ಅವರು? ಸೊ ಡಿಫ್ರೆಂಟ್ ವ್ಯೂ ಅಲ್ಲಿ ಡಿಫ್ರೆಂಟ್ ಒಪಿನಿಯನ್ಸ್ ಇರುತ್ತೆ ಲಾ ಬಗ್ಗೆ. ಅಂಡರ್ಸ್ಟುಡ್? ಸೊ ಹಾಗಾಗಿ ವೆನ್ ದ ಗೌರ್ಮೆಂಟ್ ಟೇಕ್ಸ್ ಎನಿ ಡಿಸಿಷನ್ ಇಟ್ ಹ್ಯಾಸ್ ಟು ಬಿ ಆ್ಯಂಡ್ ಇಟ್ ಹ್ಯಾಸ್ ಟು ಮ್ಯಾಚ್ ಅಪ್ ದ ಒಪಿನಿಯನ್ಸ್ ಆಫ್ ದಿ ಪಬ್ಲಿಕ್. ಇಲ್ಲ ಅಂತಂದರೆ ಅದಕ್ಕೆ ಎಗನೆಸ್ಟ್ ಆಗಿ ಹೋಗಿ ಕ್ರ್ಯಾಶಸ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ದಿಸ್ ಈಸ್ ಯುವರ್ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಆ್ಯಂಡ್ ಫೈನಲಿ ಯು ವಿಲ್ ಬಿ ಹ್ಯಾವಿಂಗ್ law is said to be blind as it does not believe in any discrimination. You know law is blind. ಸೊ ಏನು ಡಿಸ್ಕ್ರಿಮಿನೇಷನ್ ಇರಲ್ಲ ಲಾ ಮುಂದ್ಗಡೆ. Understood? All are equal in the front of law. So there is no discrimination. You know, even in courts also ಐಡಲ್ನ ಏನು ನಿಲ್ಲಿಸಿರ್ತಾರೋ ಕಣ್ಣೆಲ್ಲ ಕಟ್ಟಾಕಿರ್ತಾರೆ ಅದಕ್ಕೆ. ಸೊ ವೈ? ಬಿಕಾಸ್ ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್. ಏನು ಸರಿ ಇರುತ್ತೋ ಅದನ್ನು ಮಾತ್ರ ಜಡ್ಜ್ ಮಾಡಬೇಕು ಅಂತ. Understood? So this is your last characteristics of law. Here ends your first chapter, that is introduction to business law. Understood? Please do make a note of all these points in your notes. ಯಾಕಂದರೆ ನಾನು ಪಾಯಿಂಟ್ ಸ್ವಲ್ಪ ಈಸಿಯಾಗಿ ಕೊಟ್ಟಿದ್ದೀನಿ, ನಿಮಗೆ ಅರ್ಥ ಆಗೋ ರೀತಿ ಕೊಟ್ಟಿದ್ದೀನಿ. ಇದನ್ನೇ ನೋಟ್ಸಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ. ಹ್ಯಾವ್ ಎ ನೈಸ್ ಡೇ ಗೈಸ್.